ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಮತ್ತೆ ರೀಯೂನಿಯನನ್ನು ಈ ಪರ್ಸನ್ ಬಯಸ್ತಿದ್ದಾರೆ ಅಥವಾ ಇವರು ನಿಮ್ಮನ್ನು ಭೇಟಿಯಾಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಇದ್ದೀರೋ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದನ್ನು ಪಿಕ್ ಮಾಡ್ಕೊಳ್ಳಿ. ಇದು ಜನರಲ್ ಕಲೆಕ್ಟಿವ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ದೀರೋ ಆ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಇಲ್ಲಿ ಎನರ್ಜಿ ಜೊತೆ ನೀವು ಸರಿಯಾಗಿ ಕನೆಕ್ಟ್ ಆಗ್ತೀರಾ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರೋ, ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇವರು ನಿನ್ನೆ ರಾತ್ರಿ ನಿಮ್ಮ ಬಗ್ಗೆ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು ತುಂಬ ಚಿಂತೆ ಮಾಡ್ತಾಯಿದ್ರು, ಅದರ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ರು ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದೋ ಒಂದು ಸ್ಟ್ರಾಂಗ್ ಆಗಿರುವಂತಹ ಡಿಸಿಷನನ್ನು ತಗೋಬೇಕು, ಯಾವುದೋ ಒಂದನ್ನು ಡಿಸೈಡ್ ಮಾಡಬೇಕು, ಈಗಲೇ ತೀರ್ಮಾನ ತಗೋಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡಿದ್ದಾರೆ. ಅಂದರೆ ಕೊನೆಯದಾಗಿ ಒಂದು ಫೈನಲ್ ಡಿಸಿಷನನ್ನು ಅಥವಾ ಅಂತಿಮ ನಿರ್ಧಾರವನ್ನು ಈಗ ಈ ರಿಲೇಷನ್ಶಿಪ್ಪಲ್ಲಿ ತಗೊಳ್ಬೇಕಾಗಿರುವಂಥ ಸಮಯ ಕೂಡ ಬಂದಿರಬಹುದು ಅಂತ ಅನ್ನಿಸ್ತಾ ಇದೆ. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಕೂಡ ಈ ಪರ್ಸನ್ ಥಿಂಕ್ ಮಾಡಿರಬಹುದು. ಅದರ ಬಗ್ಗೆ ಕೂಡ ನಿಮ್ಮ ಜೊತೆ ಮಾತಾಡಬೇಕು ಅಥವಾ ಯಾವುದಾದರೂ ಒಂದು ರೀತಿಯಲ್ಲಿ ನಿರ್ಧಾರವನ್ನು ತಗೋಬೇಕು ಅಥವಾ ಕಮಿಟ್ಮೆಂಟನ್ನು ಕೊಡಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಈಗ ಪ್ರೆಸೆಂಟಲ್ಲಿ ಅಂತ ಅಲ್ಲ, ಕೆಲವು ದಿನಗಳಿಂದ ಕೂಡ ಇವರ ಮೈಂಡಲ್ಲಿ ತುಂಬ ಓಡಾಡ್ತಾ ಇದೆ ಈ ವಿಷಯ ಅಂತ ಅನ್ನಿಸ್ತಾ ಇದೆ. ಅಂದರೆ ಯಾವುದಾದ್ರೂ ಒಂದು ತೀರ್ಮಾನವನ್ನು ತಗೋಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ದಿನಗಳಾಗಿದೆ ಅನ್ನಿಸ್ತಾ ಇದೆ, ಆದರೆ ಯಾವುದೇ ಡಿಸೈಡನ್ನು ಇವ್ರು ಮಾಡಿರಲಿಲ್ಲ, ಆದರೆ ಈಗ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಟೈಮ್ನಿಂದ ಯಾವುದೋ ಒಂದು ವಿಷಯದ ಬಗ್ಗೆ ಏನೋ ಒಂದು ಮಾತುಕತೆ ನಡೀತಾ ಇತ್ತು. ಅದು ಇವರ ಎನರ್ಜಿ ಅಕಾರ್ಡಿಂಗ್ ಅಥವಾ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ಸ್ಟ್ರಾಂಗ್ ಆಗಿ ಎನರ್ಜಿ ಯಾವ ರೀತಿ ಶೋ ಆಗ್ತಾ ಇದೆ ಅಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಬ್ಯಾಲೆನ್ಸ್ ಆಗಿತ್ತು ನಿಮ್ಮಿಬ್ಬರ ರಿಲೇಷನ್ಶಿಪ್, ಅಥವಾ ಯಾವುದೋ ಒಂದು ಕನ್ಫ್ಯೂಸ್ ಸ್ಟೇಟಲ್ಲಿದ್ರಿ ನೀವಿಬ್ಬರು ಅಂತ ಅನ್ನಿಸ್ತಾ ಇದೆ, ಅಥವಾ ಯಾವುದಾದ್ರೊಂದು ಜಗಳ ನಡೆದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೆದಿರಬಹುದು. ಈ ರೀತಿಯಾಗಿ ತುಂಬ ಪ್ರಾಬ್ಲಮ್ಗಳು ಬಂದಿತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಅದು ಈಗ ಸಾಲ್ವ್ ಆಗ್ತಾ ಇದೆ, ಅದಕ್ಕೆ ಪರಿಹಾರ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಥವಾ ಈ ಪರ್ಸನ್ ಅದರ ಬಗ್ಗೆ ಕೂಡ ಥಿಂಕ್ ಮಾಡಿರಬಹುದು. ಅಂದರೆ ಕೆಲವು ದಿನಗಳಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ನಲ್ಲಿ ಯಾವುದೇ ಪ್ರಾಬ್ಲಮ್ ನಡೀತಾ ಇದ್ರೂ ಅದು ಸರಿಯಾಗುವ ಲಕ್ಷಣ ಕಾಣಿಸ್ತಾ ಇದೆ. ಆ ರೀತಿ ಇಲ್ಲಿ ಎನರ್ಜಿ ರಿಪ್ರೆಸೆಂಟ್ ಮಾಡ್ತಾ ಇದೆ. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಅನ್ನೋರು ಇದ್ದರೆ ಆ ಥರ್ಡ್ ಪರ್ಸನ್ ಕಡೆಯಿಂದ ನಿಮ್ಮಿಬ್ಬರ ಲೈಫ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ದರೆ, ಅವರ ಕಡೆಯಿಂದ ನಿಮ್ಮಿಬ್ಬರ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ ಅವರೀಗ ಏನೇ ಮಾಡ್ಬೋದು, ಆ ಥರ್ಡ್ ಪಾರ್ಟಿ ಯಾವುದೇ ರೀತಿಯಲ್ಲಿ ಪ್ಲಾನಿಂಗ್ ಮಾಡಿದ್ರೂ ಕೂಡ ಅಥವಾ ಆ ಥರ್ಡ್ ಪಾರ್ಟಿ ಅನ್ನೋರು ನಿಮ್ಮಿಬ್ಬರ ನಡುವೆ ಯಾವುದೇ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ನೋಡಿದ್ರೂ ಕೂಡ ಅದು ಯಾವುದು ಅವರ ಆಟ ಇಲ್ಲಿ ನಡೆಯೋದಿಲ್ಲ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಥರ್ಡ್ ಪಾರ್ಟಿ ಅನ್ನೋದು ಯಾವುದೇ ಒಂದು ಫ್ಯಾಮಿಲಿ ಆಗಿರಬಹುದು, ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು. ಏನೇ ಆಗಿದ್ರೂ ಕೂಡ ಈ ಪರ್ಸನ್ಗೆ ಅವರ ಬಗ್ಗೆ ಈಗ ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ಈ ಪರ್ಸನ್ನ ಎನರ್ಜಿ ತುಂಬ ಹೈಯಲ್ಲಿದೆ ಅಂತ ಅನ್ನಿಸ್ತಾ ಇದೆ, ಆದರೆ ಈ ಥರ್ಡ್ ಪಾರ್ಟಿ ಎನರ್ಜಿ ಲೋ ಆಗ್ತಾ ಇದೆ. ಇವ್ರು ಏನೇ ಮಾಡಿದ್ರು, ಯಾವುದೇ ರೀತಿಯ ನಾಟಕ ಆಡಿದ್ರು ಕೂಡ ಈಗ ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ಇವ್ರಿಗೆ ದೂರ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ಏನಿದ್ದಾರೆ ಈಗ ಪ್ರೆಸೆಂಟಲ್ಲಿ ನಿಮ್ಮ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಂದರೆ ಬೇರೆ ಕಡೆ ಇವರು ಗಮನ ಕೊಡ್ತಾ ಇಲ್ಲ. ಏನೇ ಯೋಚನೆ ಮಾಡಬೇಕಾದ್ರೂ ನಿಮ್ಮದೇ ಯೋಚನೆ ಈ ಪರ್ಸನ್ಗೆ ಬರ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಫ್ಯೂಚರಲ್ಲಿ ಹೇಗಿರ್ಬೋದು ಅನ್ನೋದು ಕೂಡ ಇವರ ಮನಸ್ಸಲ್ಲಿದೆ. ಕೆಲವರ ಎನರ್ಜಿಯಲ್ಲಿ ನಿಮ್ಮ ಜೊತೆ ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಕೋಬೇಕು, ನಿಮ್ಮ ಜೊತೆ ಮುಂದಿನ ಲೈಫ್ನಲ್ಲಿ ಒಬ್ಬ ಪಾರ್ಟ್ನರ್ ಆಗಿ ತಗೋಬೇಕು ಅನ್ನೋ ರೀತಿ ಕೂಡ ಇವರ ಎನರ್ಜಿ ಇಲ್ಲಿ ಶೋ ಆಗ್ತಾ ಇದೆ.
ಇನ್ನು ಮುಂದಿನ ದಿನಗಳಲ್ಲಿ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಿಚುವೇಶನ್ ಕೂಡ ಬರ್ಬೋದು. ಅಂದರೆ ಈಗ ಪ್ರೆಸೆಂಟಲ್ಲಿ ಏನಾದರೂ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ದೂರ ಆಗಿದ್ದರೆ, ಯಾವುದಾದ್ರೂ ಜಗಳ ನಡೆದಿದ್ದರೆ, ಈ ಪರ್ಸನ್ ಮುಂದಿನ ದಿನಗಳಲ್ಲಿ ಇವರಾಗೆ ಬರುವಂಥ ಚಾನ್ಸಸ್ ಕೂಡ ತುಂಬ ಕಾಣಿಸ್ತಾ ಇದೆ. ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಯಾರಾದರೂ ಇದ್ದರೆ ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿ ಯಾರಾದರೂ ಇದ್ದರೆ, ಈಗ ಪ್ರೆಸೆಂಟಲ್ಲಿ ಯಾವ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಕಡೆಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರ್ಬೋದು ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅಥವಾ ಇವರಾಗೆ ಬಂದು ಅಥವಾ ನೀವು ಮತ್ತು ಇವರು ಒಟ್ಟಿಗೆ ನಿರ್ಧಾರವನ್ನು ತಗೊಂಡು ಭೇಟಿಯಾಗುವಂತಹ ಚಾನ್ಸಸ್ ಕೂಡ ಇರಬಹುದು. ಇವರ ಎನರ್ಜಿ ಅಕಾರ್ಡಿಂಗ್ ಇಲ್ಲ ಅನ್ನಿಸ್ತಾ ಇರೋದು. ಕೆಲವು ದಿನಗಳಿಂದ ಬೇರೆ ಯಾವುದೇ ವಿಷಯದ ಬಗ್ಗೆ ಅಷ್ಟೊಂದು ಇವರು ಗಮನ ಕೊಡ್ತಾ ಇಲ್ಲ. ನಿಮ್ಮದೇ ಥಾಟ್ಸ್ಗಳು ಈ ಪರ್ಸನ್ನ ಮೈಂಡಲ್ಲಿ ಓಡಾಡ್ತಾ ಇದೆ. ನಿಮ್ಮದೇ ನೆನಪಾಗ್ತಾ ಇದೆ ಈ ಪರ್ಸನ್ಗೆ. ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ತುಂಬಾ ಒಳ್ಳೆಯ ಒಂದು ಡಿಸಿಷನನ್ನು ತಗೊಂಡು ನಿಮ್ಮ ಹತ್ರ ಬರುವ ಸಾಧ್ಯತೆ ತುಂಬ ಇದೆ. ಎನರ್ಜಿ ಆ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಹುಶಃ ಈ ಪರ್ಸನ್ನ ಲೈಫಲ್ಲಿ ಈಗ ಥರ್ಡ್ ಪಾರ್ಟಿ ಅನ್ನೋರು ಯಾರಾದರೂ ಇದ್ದರೆ, ಅಂದರೆ ಎಲ್ಲರ ವಿಷಯದಲ್ಲಿ ಅಲ್ಲ, ಕೆಲವರ ವಿಷಯದಲ್ಲಿ ಯಾರಾದರೂ ಥರ್ಡ್ ಪಾರ್ಟಿ ಅನ್ನೋರು ಇದ್ದರೆ, ಆ ಥರ್ಡ್ ಪಾರ್ಟಿ ಬಗ್ಗೆ ಕೂಡ ಇವ್ರಿಗೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ. ಅವರ ಮಾತುಗಳನ್ನು ಕೇಳೋದಕ್ಕೆ ಕೂಡ ಇವ್ರಿಗೆ ಆಗ್ತಾ ಇಲ್ಲ. ಅಂದರೆ ಪ್ರತಿ ನಿಮಿಷ ಆಗಲಿ ಪ್ರತಿದಿನ ಆಗಲಿ ನಿಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಥಾಟ್ಸ್ಗಳು ಇವರ ಮನಸ್ಸಲ್ಲಿ ಬರ್ತಾ ಇದೆ. ಹಾಗಾಗಿ ಇವ್ರಿಗೆ ಥರ್ಡ್ ಪಾರ್ಟಿ ಇವರ ಲೈಫಲ್ಲಿ ಇದ್ದರೂ ಕೂಡ ಅವರ ಜೊತೆ ಚೆನ್ನಾಗಿರೋಕ್ಕೂ ಆಗ್ತಾ ಇಲ್ಲ, ಅವರ ಬಗ್ಗೆ ಥಿಂಕ್ ಮಾಡೋಕ್ಕೂ ಆಗ್ತಾ ಇಲ್ಲ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಕೆಲವೊಂದು ಬಾರಿ ಈ ಪರ್ಸನ್ ನಿಮ್ಮ ಕಡೆಗೆ ಮನಸ್ಸು ಹರಿದೇ ಇರೋ ಥರ, ಅಂದರೆ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ನಿಮ್ಮ ನೆನಪುಗಳಿಂದ ದೂರ ಹೋಗಬೇಕು ಅನ್ನೋ ರೀತಿ ಇವರು ಅಂದ್ಕೊಳ್ತಿದ್ದಾರೆ. ಆದರೆ ಇವ್ರು ಏನೇ ಅಂದ್ಕೊಂಡ್ರೂ ಕೂಡ ಇವರ ಫೀಲಿಂಗ್ಸ್ಗಳನ್ನಾಗಲಿ ಇವರ ಇಮೋಷನ್ಸ್ಗಳನ್ನಾಗಲಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ, ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ತುಂಬ ದಿನಗಳಿಂದ ಆಗಿರ್ಬೋದು ಅಥವಾ ಕೆಲವು ದಿನಗಳಿಂದ ಆಗಿರಬಹುದು, ಈ ಪರ್ಸನ್ಗೆ ನಿಮ್ಮ ಯೋಚನೆ ಅನ್ನೋದು ತುಂಬ ಕಾಡ್ತಾ ಇದೆ. ಹಾಗಾಗಿ ಈ ಪರ್ಸನ್ನ ಎನರ್ಜಿ ಈ ರೀತಿ ಇಲ್ಲಿ ಶೋ ಆಗ್ತಾ ಇರಬಹುದು. ಅಥವಾ ಈ ಪರ್ಸನ್ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇರ್ಬೋದು, ಅಥವಾ ನೀವು ಯೂನಿವರ್ಸ್ ಹತ್ರ ಕೇಳ್ಕೊಳ್ತಾ ಇರ್ಬೋದು, ಮ್ಯಾನಿಫೆಸ್ಟ್ ಮಾಡ್ತಾ ಇರ್ಬೋದು. ಇದರಿಂದಾಗಿ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇರ್ಬೋದು. ನಿಮ್ಮ ಎನರ್ಜಿ ಅವ್ರಿಗೆ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ನಿಮಗೆ ತುಂಬ ಆಕರ್ಷಿತರಾಗ್ತಾ ಇದ್ದಾರೆ, ಅಂದರೆ ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈ ಪರ್ಸನ್ ಏನಿದ್ದಾರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ, ಅಂದರೆ ನಿಮ್ಮಿಬ್ಬರ ಫ್ಯೂಚರ್ ಬಗ್ಗೆ ಕೂಡ ತುಂಬ ಒಳ್ಳೆ ಥಿಂಕಿಂಗನ್ನು ಮಾಡಿರ್ಬೋದು. ಅದೇ ರೀತಿ ಯಾವುದೋ ಒಂದು ಡಿಸೈಡನ್ನು ಮಾಡಿರ್ಬೋದು, ಯಾವುದೋ ಒಂದು ಡಿಸಿಷನನ್ನು ತಗೊಂಡಿರಬಹುದು. ನಿಮ್ಮಿಬ್ಬರ ಲೈಫ್ನಲ್ಲಿ ಮುಂದೆ ಯಾವ ರೀತಿ ಇರಬೇಕು ಅನ್ನೋದರ ಬಗ್ಗೆ ಕೂಡ ಇವರು ಥಿಂಕ್ ಮಾಡಿರಬಹುದು. ಇದು ಏನೇ ಡಿಸೈಡ್ ಮಾಡಿದ್ರು, ಏನೇ ಡಿಸಿಷನನ್ನು ತಗೊಂಡಿದ್ರು ಇವರು, ಅದು ನಿಮ್ಮ ಫೇವರಲ್ಲೇ ಇರುತ್ತೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನನಗೆ ಇಲ್ಲಿ ಯಾವ ರೀತಿಯ ಎನರ್ಜಿ ಶೋ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಥವಾ ಇವರು ನಿಮ್ಮ ಜೊತೆ ಫ್ಯಾಮಿಲಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು, ಮುಂದೆ ನೀವು ಇವರ ಲೈಫ್ ಪಾರ್ಟ್ನರ್ ಆಗಿರಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡುವಂಥ ಪರ್ಸನ್ ಕೂಡ ಆಗಿದ್ದಾರೆ. ಹಾಗಾಗಿ ಇವರ ಏನೇ ಒಂದು ಡಿಸೈಡ್ ಮಾಡಿದ್ರು, ಯಾವುದೇ ರೀತಿಯ ತೀರ್ಮಾನವನ್ನು ತಗೊಂಡಿದ್ರು ಕೂಡ ಅದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫೇವರ್ ಆಗೇ ಇರುತ್ತೆ, ನಿಮಗೆ ಒಳ್ಳೆಯದಾಗೇ ಇರುತ್ತೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿ ಯಾವುದಾದ್ರೂ ಮೆಸೇಜ್ ಅಥವಾ ಫೋನ್ ಕಾಲ್ ಕೂಡ ಬರುವ ಸಾಧ್ಯತೆ ಇದೆ. ಅಥವಾ ಇವರಾಗೆ ನಿಮ್ಮನ್ನು ಭೇಟಿಯಾಗ್ಬೋದು, ಅಥವಾ ನೀವು ಕೂಡ ಇವರ ಜೊತೆ ಒಂದು ತೀರ್ಮಾನವನ್ನು ತಗೊಂಡು ಇಬ್ಬರು ಕೂಡ ಭೇಟಿಯಾಗುವ ಚಾನ್ಸಸ್ ತುಂಬ ಇದೆ. ಸರ್ಪ್ರೈಸ್ ರೀತಿಯಲ್ಲಿ ಕೂಡ ಈ ಪರ್ಸನ್ ನಿಮ್ಮನ್ನು ಭೇಟಿಯಾಗುವ ಸಾಧ್ಯತೆ ಇದೆ. ಅಂದರೆ ಸಡನ್ನಾಗಿ ನಿಮ್ಮ ಮುಂದೆ ಬರುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಇವರ ಕಡೆಯಿಂದ ಯಾವುದೋ ಒಂದು ನಿಮಗೆ ಸರ್ಪ್ರೈಸ್ ಆಗಿರೋ ರೀತಿ ಯಾವುದೋ ಸಿಚುವೇಶನ್ ಆಗಿರ್ಬೋದು, ಯಾವುದೇ ವಿಷಯ ಆಗಿರಬಹುದು, ಸಿಗಬಹುದು ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ಈಗ ಪ್ರೆಸೆಂಟಲ್ಲಿ ಇಲ್ಲಿ ಶೋ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಡಿಸಿಷನ್ ಆಗಿರಬಹುದು, ಅದು ನಿಮಗೆ ಬೇಗನೆ ಗೊತ್ತಾಗುವ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.
ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಎನರ್ಜಿ ಇಲ್ಲಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನೀವು ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ಏನು ಶೋ ಆಗ್ತಾ ಇದೆ ಅಂದರೆ, ಇವರು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಸ್ಟ್ರಗಲನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಯಾವುದೇ ವಿಷಯದಲ್ಲಿ ಆಗಿರಬಹುದು. ಇವರ ಪರಿಸ್ಥಿತಿ ಈಗ ಅಷ್ಟೊಂದು ಸರಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಎನರ್ಜಿ ಇಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಿಮ್ಮ ಲೈಫ್ನಲ್ಲಿ ನೀವು ಸ್ವಲ್ಪವಾಗಿ ಕ್ರಮೇಣ ನಿಮ್ಮ ಲೈಫ್ ಟ್ರ್ಯಾಕ್ಗೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಒಂದು ಒಳ್ಳೆ ದಾರಿಗೆ ಬರೋ ರೀತಿ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಯಾವುದೇ ಒಂದು ವಿಷಯ ಆಗಿರ್ಬೋದು, ಸಿಚುವೇಶನ್ ಆಗಿರಬಹುದು, ನಿಮ್ಮ ಲೈಫ್ನಲ್ಲಿ ಇಲ್ಲಿವರೆಗೂ ತುಂಬ ಕೆಟ್ಟದಾಗಿ ನಡೀತಾ ಇತ್ತು ಅಥವಾ ನಿಮ್ಮ ಲೈಫ್ನಲ್ಲಿ ಅದು ಯಾವುದು ಸರಿಯಾಗಿ ನಡೀತಾ ಇರಲಿಲ್ಲ. ನಿಮ್ಮ ಫೇವರಲ್ಲಿ ನಡೀದೇ ಇರೋ ವಿಷಯಗಳು ಕೂಡ ಈಗೀಗ ಸ್ವಲ್ಪವಾಗಿ ನಿಮ್ಮ ಫೇವರಲ್ಲಿ ನಡೀತಾ ಇದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಎಲ್ಲ ವಿಷಯಗಳು ನಿಮ್ಮ ಲೈಫ್ನಲ್ಲಿ ಸಾಲ್ವ್ ಆಗ್ತಾ ಇದೆ. ಏನೇ ನಿಮಗೆ ತೊಂದರೆ ಇದ್ದರೂ, ಯಾವುದೇ ಪ್ರಾಬ್ಲಮ್ಗಳಿದ್ರೂ ಅದು ಸ್ವಲ್ಪವಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಇದೆ. ಬಟ್ ನಿಮ್ಮ ಪಾರ್ಟ್ನರ್ ಲೈಫ್ನಲ್ಲಿ ತುಂಬ ತೊಂದರೆ ಕಾಣಿಸ್ತಾ ಇದೆ, ತುಂಬ ಪ್ರಾಬ್ಲಮ್ಗಳು ಈಗೀಗ ಶುರು ಆಗಿದೆ ಅನ್ನೋ ರೀತಿ ಎನರ್ಜಿ ಇದೆ. ಇವರ ಯಾವುದೇ ಕಂಡೀಷನ್ ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಯಾವುದೇ ಸಿಚುವೇಶನ್ ಆಗಿರ್ಬೋದು, ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದರೆ ಪ್ರಾಬ್ಲಮ್ಸ್ಗಳಿದೆ ಇವರ ಲೈಫ್ನಲ್ಲಿ ಈಗ ಪ್ರೆಸೆಂಟಲ್ಲಿ, ಆ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಯಾವುದೋ ಕಾರ್ಮಿಕ್ ಸಿಚುವೇಶನ್ನಿಂದ ಕೂಡ, ಕಾರ್ಮಿಕ್ ಪ್ರಾಬ್ಲಮ್ಸ್ಗಳಿಂದ ಕೂಡ ಈ ರೀತಿ ಆಗಿರಬಹುದು. ಈ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಇಲ್ಲಿ, ಯಾವ ರೀತಿ ಈ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದು ಕೂಡ ಇವರಿಗೆ ಅರಿವಿಗೆ ಬರದೇ ಪ್ರಾಬ್ಲಮ್ಸ್ಗಳು ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಟಫ್ ಆಗ್ತಾ ಇದೆ, ಇವರ ಟೈಮ್ ಟಫ್ ಇದೆ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದಾರೆ ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಕೆಲವೊಬ್ಬರ ಎನರ್ಜಿಯಲ್ಲಿ ಈ ಪರ್ಸನ್ ನಿಮಗೆ ಪಾಸ್ಟಲ್ಲಿ ತುಂಬ ಹರ್ಟ್ ಮಾಡಿರ್ಬೋದು ಅನ್ನೋ ರೀತಿ ಕೂಡ ಇಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಯಾವುದೇ ಒಂದು ವಿಷಯ ಆಗಿರ್ಬೋದು, ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ನಿಮ್ಮ ಮನಸ್ಸಿಗೆ ತುಂಬ ಬೇಜಾರು ಮಾಡಿದ್ದಾರೆ, ಅಥವಾ ನಿಮ್ಮ ಬಗ್ಗೆ ಗಮನವನ್ನು ಕೊಡದಲೇ ಇರಬಹುದು, ನಿಮ್ಮನ್ನು ಕೇರ್ ಮಾಡ್ದಲೇ ಇರ್ಬೋದು, ಅಥವಾ ನಿಮಗೆ ಸಮಯವನ್ನು ಅಂದರೆ ಟೈಮ್ ಕೊಡದಲೇ ಇರ್ಬೋದು. ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು ನೆಗ್ಲೆಕ್ಟ್ ಕೂಡ ಮಾಡಿರುವ ಸಾಧ್ಯತೆ ಇದೆ. ಹಾಗಾಗಿ ಈ ಪರ್ಸನ್ ನಿಮ್ಮಿಬ್ಬರ ರಿಲೇಷನ್ಶಿಪ್ನ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ಬೋದು. ಅದರ ಬಗ್ಗೆ ಕೂಡ ತುಂಬ ಯೋಚನೆ ಮಾಡಿ ಕೂಡ ತುಂಬ ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಥವಾ ಈ ರಿಲೇಷನ್ಶಿಪ್ ಅವರಿಂದ ದೂರ ಆಗುತ್ತೇನೋ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇರಬಹುದು ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಜೊತೆ ನೀವು ಯಾವುದೇ ರಿಲೇಷನ್ಶಿಪ್ಪಲ್ಲಿರ್ಬೋದು, ನಿಮ್ಮ ಪಾಸ್ಟಲ್ಲಿ ಇವರಿಂದ ಹರ್ಟ್ ಆಗಿರ್ಬೋದು, ನೀವು ತುಂಬ ಹತ್ತಿರಬಹುದು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿರ್ಬೋದು, ಪ್ರಾಬ್ಲಮ್ಸ್ ಕೂಡ ಬಂದಿರಬಹುದು. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಕೂಡ ಬಂದಿರ್ಬೋದು. ಅದೆಲ್ಲ ಈಗ ಈ ಪರ್ಸನ್ನ ಲೈಫ್ನಲ್ಲಿ ಮತ್ತೆ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ನೀವು ಈಗ ಈ ಪರ್ಸನ್ನ ಲೈಫ್ನಲ್ಲಿ ಇಲ್ಲದೇ ಇದ್ದರೆ ಅದರ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ಆ ಕಾರ್ಮಿಕ್ ಸಿಚುವೇಶನ್ ಕೂಡ ಈಗ ಇವರು ಎದುರಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಪಾಸ್ಟಲ್ಲಿ ಇವರಿಂದ ನಿಮಗೆ ಯಾವುದಾದ್ರೂ ಪ್ರಾಬ್ಲಮ್ ಬಂದಿದ್ದರೂ ಕೂಡ ಅದರ ಫಲವನ್ನು ಈಗ ರಿಫ್ಲೆಕ್ಟ್ ಆಗಿ ಇವರು ಅನುಭವಿಸ್ತಾ ಇರಬಹುದು. ಅಂದರೆ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ತಪ್ಪಾಗಿ ನಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಯಾವುದೇ ರೀತಿ ಆಗಿರ್ಬೋದು, ನಿಮ್ಮನ್ನು ಹರ್ಟ್ ಮಾಡಿರ್ಬೋದು, ಚೀಟ್ ಮಾಡಿರ್ಬೋದು, ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ನಿಮಗೆ ನೋವನ್ನು ಕೊಟ್ಟಿರ್ಬೋದು. ಅದೆಲ್ಲ ಈಗ ಇವರು ಸಹಿಸ್ಕೊಳ್ತಿದ್ದಾರೆ. ಇವರ ಲೈಫ್ನಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ನೋಡೋದಾದರೆ ಈ ಪರ್ಸನ್ನ ಲೈಫ್ನಲ್ಲಿ ತುಂಬ ಜವಾಬ್ದಾರಿಗಳು ಇದೆ ಅಂತ ಅನ್ನಿಸ್ತಾ ಇದೆ. ತುಂಬ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಕಾಣಿಸ್ತಾ ಇದೆ. ಪ್ರಾಬ್ಲಮ್ಸ್ಗಳು ಕೂಡ ಇದೆ, ಅದರ ಜೊತೆ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇವರ ಫ್ಯಾಮಿಲಿ ಕಡೆಯಿಂದ ಇರ್ಬೋದು. ಇವರ ಫ್ಯಾಮಿಲಿಯ ಜವಾಬ್ದಾರಿ ಪೂರ್ತಿ ಈ ಪರ್ಸನ್ನ ಮೇಲಿರಬಹುದು, ಅಥವಾ ಈ ಪರ್ಸನ್ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೋ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಲ್ಲಿ ಕೂಡ ಪ್ರಾಬ್ಲಮ್ಸ್ಗಳಿರ್ಬೋದು. ಅಂದರೆ ಅಲ್ಲಿಯ ಜವಾಬ್ದಾರಿ ಕೂಡ, ಅಲ್ಲಿಯ ರೆಸ್ಪಾನ್ಸಿಬಿಲಿಟಿ ಕೂಡ ಈ ಪರ್ಸನ್ ಮೇಲೆ ಇದೆ ಅಂತ ಅನ್ನಿಸ್ತಾ ಇದೆ. ಕೆರಿಯರಲ್ಲೂ ಕೂಡ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವುದೇ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಕೆಲಸದ ಕಡೆ ಆಗಿರಬಹುದು, ಅಂದರೆ ಇವರ ಕೆರಿಯರಲ್ಲಾಗಿರ್ಬೋದು, ಇವರ ಫ್ಯಾಮಿಲಿಯಲ್ಲಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ತುಂಬ ಭಾರ ಅನ್ನಿಸ್ತಾ ಇದೆ ಇವ್ರಿಗೆ. ಅದನ್ನು ಹೊತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಇಲ್ಲಿ ಇವರ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ.
ಇದೆಲ್ಲದರಿಂದಾಗಿ ಅಥವಾ ಈ ಪ್ರಾಬ್ಲಮ್ಸ್ಗಳಿಂದಾಗಿ ಈ ಪರ್ಸನ್ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರ ಮನಸ್ಸು ಸರಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ತುಂಬ ದುಃಖ ಪಡ್ತಾ ಇದ್ದಾರೆ, ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ವಿಷಯಗಳಿಂದಲೂ ಬ್ರೇಕ್ ತಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರಿಂದ ಫ್ರೀ ಆಗಬೇಕು, ಮುಕ್ತವಾಗಿರಬೇಕು ಅನ್ನೋ ರೀತಿ ಇವರ ಮನಸ್ಸು ಥಿಂಕ್ ಮಾಡ್ತಾ ಇದೆ. ಈಗ ಪ್ರೆಸೆಂಟಲ್ಲಿ ಇವ್ರು ಥಿಂಕ್ ಮಾಡ್ತಾ ಇರೋದಿಷ್ಟೇ, ಎಲ್ಲ ಜವಾಬ್ದಾರಿಗಳಿಂದ ಫ್ರೀ ಆಗಿರಬೇಕು, ಮನಸ್ಸು ಕ್ಲಿಯರ್ ಆಗಿರಬೇಕು, ಇವ್ರಿಗೆ ಶಾಂತಿ ಅನ್ನೋದು ಬೇಕು ಅನ್ನಿಸ್ತಾ ಇದೆ. ಅಂದರೆ ಈ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋಕ್ಕೆ, ನಿಭಾಯಿಸೋದಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೆಲ್ಲ ಇವರ ಲೈಫ್ನಲ್ಲಿ ನಡೀತಾ ಇರಬೇಕಾದ್ರೆ ಇವರು ಇನ್ನೊಂದು ಕಡೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಪ್ರತಿ ನಿಮಿಷ ಕೂಡ ನಿಮ್ಮದೇ ನೆನಪಾಗ್ತಾ ಇದೆ. ಅಂದರೆ ನಿಮ್ಮ ಪಾಸ್ಟ್ ಇವ್ರಿಗೆ ನೆನಪಾಗ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಪಾಸ್ಟಲ್ಲಿ ಯಾವ ರೀತಿ ಇತ್ತು ಅದೆಲ್ಲ ಕೂಡ ಇವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇವರು ನಿಮ್ಮ ಜೊತೆ ಯಾವುದೇ ರೀತಿಯಾಗಿ ತಪ್ಪಾಗಿ ನಡ್ಕೊಂಡಿರ್ಬೋದು, ನಿಮ್ಮನ್ನು ಯಾವುದೇ ರೀತಿ ಹರ್ಟ್ ಮಾಡಿರ್ಬೋದು, ಅದು ಯಾವುದೇ ವಿಷಯದಲ್ಲಾಗಿರ್ಬೋದು, ಇದು ಯಾವುದೇ ರೀತಿಯ ರಿಲೇಷನ್ಶಿಪ್ ಆಗಿರಬಹುದು. ಆದರೆ ಅದೆಲ್ಲ ಕೂಡ ಇವ್ರಿಗೆ ಈಗ ರಿಯಲೈಸ್ ಆಗ್ತಾ ಇದೆ. ಇವರ ಮನಸ್ಸಿಗೆ ತುಂಬ ನೋವು ತರ್ತಾ ಇದೆ. ಅಂದರೆ ಆ ರೀತಿ ಅವರು ನಡ್ಕೊಳ್ಬಾರ್ದಿತ್ತು. ಈ ರೀತಿ ನಡ್ಕೊಂಡಿರೋದ್ರಿಂದ ಈ ಪರ್ಸನ್ ಲೈಫಲ್ಲಿ ಈಗ ಇವರು ಅನುಭವಿಸ್ತಿದ್ದಾರೆ ಅನ್ನೋ ರೀತಿ ಕೂಡ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರೋ ಥರ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಅದೇ ರೀತಿ ನಿಮ್ಮ ಜೊತೆ ಮಾತಾಡಿಸ್ಬೇಕು ಅನ್ನೋ ರೀತಿ ಕೂಡ ಇವರ ಮನಸ್ಸಲ್ಲಿದೆ. ಆದರೆ ಈಗ ಪ್ರೆಸೆಂಟಲ್ಲಿ ಯಾವ ಕಂಡೀಷನ್ ಇದೆ, ಯಾವ ಸಿಚುವೇಶನ್ ಇದೆ, ಇಲ್ಲಿ ಇವರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ನಡೀತಾ ಇದೆ. ಹಾಗಾಗಿ ಇದೆಲ್ಲ ಕಂಡೀಷನ್ಗಳಿಂದ ಇವ್ರಿಗೆ ನಿಮ್ಮನ್ನು ಭೇಟಿ ಆಗೋದಕ್ಕಾಗಲಿ, ನಿಮ್ಮನ್ನು ಸಮೀಪಿಸೋದಕ್ಕಾಗಲಿ ಅಥವಾ ನಿಮ್ಮ ಜೊತೆ ಮಾತಾಡೋದಕ್ಕಾಗಲಿ ಇವ್ರಿಗೆ ಆಗ್ತಾ ಇಲ್ಲ. ಅಂದರೆ ಆ ರೀತಿಯ ಸಿಚುವೇಶನ್ಸ್ಗಳು ಈಗ ಪ್ರೆಸೆಂಟಲ್ಲಿ ಇವರ ಲೈಫ್ನಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವರು ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಯಾವುದೇ ಡಿಸಿಷನನ್ನು ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇಲ್ಲ. ಆದರೆ ಮನಸ್ಸಲ್ಲಂತೂ ನಿಮ್ಮನ್ನು ಯಾವ ರೀತಿ ಇವರು ಟ್ರೀಟ್ ಮಾಡಿದ್ದಾರೆ ಅದನ್ನು ನೆನೆಸ್ಕೊಂಡು ತುಂಬ ಗಿಲ್ಟ್ ಕಾಡ್ತಾ ಇದೆ. ಇವರಿಗೆ ರಿಯಲೈಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲದಕ್ಕಿಂತ ಮೊದಲು ಈ ಪ್ರಾಬ್ಲಮ್ಸ್ಗಳಿಂದ ಫ್ರೀ ಆಗಬೇಕು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಇವ್ರಿಗೆ ಫ್ರೀಡಮ್ ಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಕಟ್ ಹಾಕಿರೋ ರೀತಿ ಇವರು ಫೀಲ್ ಮಾಡ್ಕೊಳ್ತಿದ್ದಾರೆ. ಅಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ಈಗ ಇವರ ಮೇಲಿದೆ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿ ಇವರು ಇವರ ಲೈಫ್ನಲ್ಲಿ ನಡೀತಾ ಇರುವ ಎಲ್ಲ ವಿಷಯ, ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಬಿಟ್ಟು ಇವರು ಲೈಫನ್ನು ಎಂಜಾಯ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದಲ್ಲದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮತ್ತೆ ರೀಯೂನಿಯನ್ ಆಗಬೇಕು, ಮತ್ತೆ ನೀವು ಭೇಟಿ ಆಗಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿ ಮುಂದುವರಿಬೇಕು ಅನ್ನೋದು ಕೂಡ ಇವರ ಮನಸ್ಸಿನಲ್ಲಿ ಇರಬಹುದು. ಇವ್ರಿಗೆ ಅರಿವಾಗ್ತಾ ಇರೋದು, ಇವರು ಪಾಸ್ಟ್ನಲ್ಲಿ ಏನೇ ಡಿಸಿಷನನ್ನು ತಗೊಂಡಿದ್ರು ಯಾವುದೂ ಸರಿಯಾಗಿರಲಿಲ್ಲ, ಎಲ್ಲವೂ ತಪ್ಪು ಡಿಸಿಷನನ್ನು ತಗೊಂಡಿದ್ರು. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಏನೇ ಆಗಿರ್ಬೋದು, ಅಲ್ಲಿ ಅವರ ತೀರ್ಮಾನ ಸರಿಯಾಗಿರಲಿಲ್ಲ, ಎಲ್ಲವೂ ತಪ್ಪಾಗಿತ್ತು ಅಂತ ಇವರು ಈಗ ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೆಲವರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂದರೆ ನಿಮ್ಮ ಪಾಸ್ಟಲ್ಲಿ ಬೇರೆಯವರ ಮಾತನ್ನು ಕೂಡ ಕೇಳಿ ಇವರು ಈ ರೀತಿ ವರ್ತನೆ ಮಾಡಿರುವ ಸಾಧ್ಯತೆ ತುಂಬ ಇದೆ ಅಂತ ಅನ್ನಿಸ್ತಾ ಇದೆ. ಇವರು ಪಾಸ್ಟಲ್ಲಿ ಯಾವುದೇ ತೀರ್ಮಾನವನ್ನು ತಗೊಂಡಿದ್ರು, ಅದು ಯಾವುದೇ ಕಾರಣ ಆಗಿರ್ಬೋದು, ಯಾವುದೇ ರೀಸನ್ ಆಗಿರಬಹುದು, ಇದರಿಂದ ನಿಮ್ಮಿಂದ ದೂರ ಆಗಿರುವ ಚಾನ್ಸಸ್ ಇದೆ. ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರುವ ಚಾನ್ಸಸ್ ಇದೆ. ಅದೆಲ್ಲ ಕೂಡ ಈ ಪರ್ಸನ್ಗೆ ಈಗ ರಿಯಲೈಸ್ ಆಗ್ತಾ ಇದೆ. ಹಾಗಾಗಿ ಈಗ ನಿಮ್ಮ ಜೊತೆ ರೀಯೂನಿಯನ್ ಆಗಬೇಕು, ನಿಮ್ಮ ಜೊತೆ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಪ್ರೆಸೆಂಟಲ್ಲಿ ಈಗ ಥಿಂಕ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಟೋಟಲಾಗಿ ಹೇಳಬೇಕು ಅಂದರೆ ಇವ್ರಿಗೆ ತುಂಬ ಫ್ರೀಡಮ್ ಬೇಕು ಅನ್ನಿಸ್ತಾ ಇದೆ. ಅಂದರೆ ಯಾವುದೇ ಜವಾಬ್ದಾರಿಗಳಿಂದ, ರೆಸ್ಪಾನ್ಸಿಬಿಲಿಟಿಯಿಂದ ಹೊರಗಡೆ ಬರಬೇಕು, ತುಂಬ ಫ್ರೀಡಮಲ್ಲಿ ಇರಬೇಕು. ಅದೇ ರೀತಿ ಲೈಫಲ್ಲಿ ಎಂಜಾಯ್ಮೆಂಟ್ ಅನ್ನೋದು ಇರಬೇಕು ಅನ್ನಿಸ್ತಾ ಇದೆ ಇವ್ರಿಗೆ. ಹಾಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ರೀಯೂನಿಯನ್ ಆಗಬೇಕು, ನಿಮ್ಮ ಜೊತೆ ಮಾತಾಡಿಸ್ಬೇಕು ಅನ್ನೋದಾಗಲಿ ಇವರ ಮನಸ್ಸಲ್ಲಿದೆ. ಈಗ ಪ್ರೆಸೆಂಟಲ್ಲಿ ಆ ರೀತಿಯಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಮತ್ತು ನಿಮ್ಮ ಪಾಸ್ಟ್ ಯಾವ ರೀತಿ ಇತ್ತು ಅನ್ನೋದರ ಬಗ್ಗೆ ಇವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅದರ ಬಗ್ಗೆ ರಿಯಲೈಸ್ ಆಗಿದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.